ಏಕಾತಾ ಪರಿವರ್ತನೆಗಾಗಿ ಅರ್ಜಿ ಹಾಕಿಕೊಂಡವರಿಗೆ ಜಿಬಿಎ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಸಾವಿರಾರು ಜನ ಅರ್ಜಿಯನ್ನು ಹಾಕೊಂಡಿದ್ರಲ್ಲ, ಆ ಅರ್ಜಿಗಳಲ್ಲಿ ಲೋಪದೋಷವಿದೆ ಅಂತ ಹೇಳಿ ಅವರ ಅರ್ಜಿಗಳನ್ನು ರಿಜೆಕ್ಟ್ ಮಾಡುವಂತಹ ಕೆಲಸವನ್ನ ಜಿಬಿಎ ಮಾಡಿದೆ. ಎಟ್ ದ ಸೇಮ್ ಟೈಮ್ ಅರ್ಜಿಯನ್ನು ಹಾಕಿಕೊಂಡವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. B2A ಖಾತಾ ಪರಿವರ್ತನೆ ಅರ್ಜಿ ಸಲ್ಲಿಸಿದವರಿಗೆ ಶಾಕ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಅರ್ಜಿದಾರರಿಗೆ ನೋಟಿಸ್. 5,000 ಅರ್ಜಿಯಲ್ಲಿ ಅಪ್ರೂವ್ ಆಗಿದ್ದು 500 ಮಾತ್ರ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಜಿಬಿಎ ಅವಕಾಶ ಮಾಡಿಕೊಟ್ಟಿದೆ. ಈಗಾಗಲೇ 2.5 ತಿಂಗಳಿನಿಂದ ಅರ್ಜಿ ಸಲ್ಲಿಕೆ ಅವಕಾಶ ಮಾಡಿಕೊಡಲಾಗಿದೆ. ಬರೋಬ್ಬರಿ 5,000 ಜನರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದ್ರೆ ಅಪ್ರೂವ್ ಆಗಿರೋದು 500 ಮಂದಿಗೆ ಮಾತ್ರ. ಉಳಿದವು ಎ ಖಾತಾ ಆಗಿ ಅಪ್ರೂವ್ ಮಾಡದೇ ಇರೋದಕ್ಕೆ ಅರ್ಜಿಯಲ್ಲಿನ ಲೋಪದೋಷಗಳೇ ಕಾರಣ ಅಂತ ಜಿಬಿಎ ಮುಖ್ಯ ಆಯುಕ್ತ ತಿಳಿಸಿದ್ದಾರೆ. ಎ ಖಾತಾ ಪರಿವರ್ತನೆಗೆ ಅರ್ಜಿ ಸಲ್ಲಿಸುವಾಗ ಆರ್ಕಿಟೆಕ್ಚರ್ ಮೂಲಕ ನಕ್ಷೆ ಮಂಜೂರಾತಿ ಮಾಡಿಸಿ ಅರ್ಜಿಯಲ್ಲಿ ಅಪ್ಲೋಡ್ ಮಾಡಬೇಕು. ಆದರೆ ಅರ್ಜಿ ಸಲ್ಲಿಸಿರುವವರು ತಾವೇ ರಫ್ ಸ್ಕೆಚ್ ಬರೆದು ಮತ್ತೆ ಜಾಗದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ದಾರಂತೆ. ಹೀಗಾಗಿ ಅಪ್ರೂವ್ ಮಾಡದೆ ಪೆಂಡಿಂಗ್ ಇಟ್ಟಿದ್ದು ನಕ್ಷೆ ಮಂಜೂರಾತಿ ಅಪ್ಲೋಡ್ ಮಾಡೋದಕ್ಕೆ ನೋಟಿಸ್ ನೀಡಲಾಗುತ್ತಿದೆಯಂತೆ. ಬಿ ಖಾತಾ ಟು ಎ ಖಾತಾ ಈಗ ನೋಟಿಸ್ ಕೊಡ್ತಾ ಇದ್ದೀವಿ ನಾವು ಫಾರ್ಮಲ್ ಅಪ್ರೂವಲ್ ತಗೊಳ್ಳಿಕ್ಕೆ. ಅಪ್ರೂವಲ್ ಕ್ಲೋಸ್ ಟು ಅಬೌಟ್ 500 ಆಡ್ ಕೇಸಸ್ನಲ್ಲಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ನಾವು. ಫಸ್ಟ್ ಅವರು ಡೇಟಾ ಅಪ್ಲೋಡ್ ಮಾಡಬೇಕು. ದಟ್ ಡೇಟಾ ಹ್ಯಾಸ್ ಬಿ ವೆರಿಫೈಡ್ ಬೈ ಅನ್ ಆರ್ಕಿಟೆಕ್ಟ್. ನಿಮ್ಮ ಮನೆ ದಾರಿ ಇದೆ ಇಲ್ವೋ ಅದೆಲ್ಲ ಖಚಿತಪಡಿಸಿ ಆಮೇಲೆ ಕೊಡಬೇಕು. ಅವರು ಒಂದು ಆರ್ಕಿಟೆಕ್ಟ್ ಅಥವಾ ನಮ್ಮ ರೆಕಗ್ನೈಸ್ ಆರ್ಕಿಟೆಕ್ಟ್ ಮುಖಾಂತರ ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಪ್ಲಾಟ್ ಡೀಟೇಲ್ಸ್ ಎಲ್ಲ ಫಿಕ್ಸ್ ಮಾಡಿ ಅದರ ಆಧಾರದ ಮೇಲೆ ನಾವು ಅಪ್ಲೋಡ್ ಕೊಡ್ತೀವಿ. ಇನ್ನು ಎ ಖಾತಾ ಪರಿವರ್ತನೆಗೆ ಅರ್ಜಿ ಸಲ್ಲಿಕೆಗೆ ಕೇವಲ 100 ದಿನ ಮಾತ್ರ ಕಾಲಾವಕಾಶ ನೀಡಲಾಗಿತ್ತು. ಆ ಸಮಯ ಮುಕ್ತಾಯಗೊಳ್ಳುತ್ತಾ ಬರ್ತಿದೆ. ಮತ್ತೆ ಸಮಯ ವಿಸ್ತರಣೆ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಸರ್ಕಾರದ ಅನುಮತಿ ಪಡೆದು ಸಮಯ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎ ಖಾತಾ ಪರಿವರ್ತನೆ ಜಾಗೃತಿ ಮೂಡಿಸೋಕೆ ಮೇಳ ನಡೆಸಿ ಅಲ್ಲಿಯೇ ಅರ್ಜಿದಾರರಿಗೆ ಎ ಖಾತಾ ವಿತರಣೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆಯಂತೆ. ಎ ಖಾತಾ ಟು ಬಿ ಖಾತಾ, ಬಿ ಖಾತಾ ಟು ಎ ಖಾತಾ ಈಗಾಗಲೇ 3 ತಿಂಗಳಾಯಿತು. ನಮಗೆ 5,000 ಅಪ್ಲಿಕೇಶನ್ಸ್ ಬಂದಿದೆ. ಈಗ ಅದನ್ನು ಫೈನಲೈಸ್ ಮಾಡ್ತಾ ಇದ್ದೀವಿ. ಅದು ಮಾಡಿದ ತಕ್ಷಣ ನಾವು ಸರ್ಕಾರಕ್ಕೆ ಸಹ ಕೇಳ್ತೇವೆ, ಇನ್ನೂ ಸ್ವಲ್ಪ ಟೈಮ್ ವಿಸ್ತೀರ್ಣೆ ಮಾಡಿ ಜನರಿಗೆ ಅವಕಾಶ ಕೊಡಬೇಕು. ಮೊದಲು ಜನರು ಏನಂತೆ ನಮಗೆ ಸಿಗ್ತದೋ ಇಲ್ವೋ, ಡಿಲೇ ಆಗ್ತದೋ ಇಲ್ವೋ ಅಂತೆಲ್ಲ ಬರ್ತಾಯಿತ್ತು. ಈಗ ಎಲ್ಲರಿಗೆ ಸ್ವಲ್ಪ ಬಿ ಖಾತಾ ಟು ಎ ಖಾತಾ ಈಗ ನೋಟಿಸ್ ಕೊಡ್ತಾ ಇದ್ದೀವಿ ನಾವು ಫಾರ್ಮಲ್ ಅಪ್ರೂವಲ್ ತಗೊಳ್ಳಿಕ್ಕೆ. ಅದು ಆಗಿದ ತಕ್ಷಣ ನಾವು ಒಂದು ಪಬ್ಲಿಕ್ ಫಂಕ್ಷನ್ ಮಾಡಿ ಎಲ್ಲ ವಿತರಣೆ ಮಾಡ್ತೇವೆ. ಎಷ್ಟು ಜನರು ಅಪ್ಲೈ ಮಾಡಿದೆ, ಅದರಿಂದ ಇನ್ನೂ ಜಾಸ್ತಿ ಜನರು ಬರಲಿಕ್ಕೆ ನಮಗೆ ನಿರೀಕ್ಷೆ ಇದೆ. ಒಟ್ಟಾರೆ ಎ ಖಾತಾ ಪರಿವರ್ತನೆ ಅರ್ಜಿ ಸಲ್ಲಿಕೆ ಮಾಡುವವರು ಆರ್ಕಿಟೆಕ್ಚರ್ ಸಹಿ ಇರುವ ನಕ್ಷೆ ಮಂಜೂರಾತಿ ಅಪ್ಲೋಡ್ ಮಾಡಬೇಕು. ಇಲ್ಲವಾದಲ್ಲಿ ಎ ಖಾತಾ ಸಿಗೋದಿಲ್ಲ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವವರು ಕೂಡ ನಕ್ಷೆ ಮಂಜೂರಾತಿಯನ್ನ ಎ ಖಾತಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಬೆಟರ್. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.